ವಿಷಯ ಏನಂದರೆ ಇವತ್ತು ವಿಶೇಷವಾಗಿ ಅವರು ಕಳೆದ ಚುನಾವಣೆಯಲ್ಲಿ 23ರಲ್ಲಿ ಡಿಫೀಟ್ ಆದಮೇಲೆ ಕೂಡ ಆ ಜನರು ಏನು ಪ್ರೀತಿ ತೋರಿಸಿದ್ದಾರೆ, ಆ ಪ್ರೀತಿಗೆ ಮತ್ತು ವಿಶೇಷವಾಗಿ ಮಹಿಳೆಯರು ಯಾವ ಏರಿಯಾದಲ್ಲಿ ಹೋದರೂ ಕೂಡ ಅವ್ರ ಜೊತೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಬೆಂಬಲ ಕೊಟ್ಟಿದ್ರು. ಅದು ಎಲ್ಲಿ ಕೂಡ ಕೊರತೆ ಆಗಬಾರ್ದು ಅಂತೇಳಿ ನಿರಂತರ ಸಂಬಂಧಗಳು ಇರಬೇಕು. ಒಂದು ಎರಡನೇದು ಅವರು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಈ ನಾರಿ ಜೀವನ ಅನ್ನೋ ಕಾರ್ಯಕ್ರಮ ಈಗಾಗಲೇ 1000 ಮಂದಿ ಮಹಿಳೆಯರು ತಾವು ನೋಡ್ತಾ ಇರ್ಬೋದು. ತಿಂಗಳಿಗೆ 25,000 50,000 1 ಲಕ್ಷ ಕೂಡ ದುಡಿಯುವಂಥ ಮಟ್ಟಕ್ಕೆ ಅವರಿಗೆ ಆ ಏರಿಯಾಗಳಿಗೆ ಅನುಗುಣವಾಗಿ ರೀಚ್ ಆಗಿದ್ದಾರೆ. ಸೊ ಆ ಕಾರಣಕ್ಕೆ ನಾರಿ ಜೀವನ ಪ್ರಾರಂಭ ಮಾಡಿರುವಂಥದ್ದು. ಕೊಂಡು ನಿಮಗೆ ಡಿಲಿಮಿಟೇಷನ್ಸ್ ಈ ತಿಂಗಳಾಗುತ್ತೆ. ಯಾಕೆಂದರೆ ಪಕ್ಷಕ್ಕೆ ಬೆಂಬಲ ದೊಡ್ಡ ಪ್ರಮಾಣದಲ್ಲಿ ಇವತ್ತು TMC ಸಂಸದರು BJPಗೆ ಬೆಂಬಲ ಕೊಟ್ಟಿರುವಂಥದ್ದು. ಮುಂದೆ ಬರೋ ದಿನಗಳಲ್ಲಿ ಸುಮಾರು ಇಂಡಿ ಕೂಟದಿಂದ ಭಾಳಷ್ಟು ಮಂದಿ ಹೊರಗಡೆ ಬಂದು ಇವತ್ತು ಸಪೋರ್ಟ್ ಮಾಡುವಂಥ ಈ ವಾತಾವರಣದಲ್ಲಿ ಡಿಲಿಮಿಟೇಷನ್ಸ್ ಇದೆಲ್ಲದನ್ನು ಕೂಡ ನೋಡಿಕೊಂಡು ಪಕ್ಷದ ನಿರ್ಧಾರ ಏನಾಗುತ್ತೆ ಅದ್ರ ಮೇಲೆ ಅವರು ಚುನಾವಣೆ ನಿಂತ್ಕೊಳ್ಳೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಕಾರ್ಯಕರ್ತರು ಒಂದು ಚರ್ಚೆ ಆಗ್ತಾ ಇದೆ ಸರ್, ನಿಮ್ಮ ಕಾರ್ಯಕರ್ತರಲ್ಲಿ ಜನಾರ್ದನ್ ರೆಡ್ಡಿ ಅವರು 2028ಗೆ ಬಳ್ಳಾರಿ ರಾಜಕಾರಣ ಆದರೂ ಬಳ್ಳಾರಿ ನಗರ ಕ್ಷೇತ್ರವನ್ನು ಕಂಟೆಸ್ಟ್ ಮಾಡ್ತಾರೆ ಅನ್ನೋದು. ಸೊ ನೋಡಿ, ನಾನು ಒಂದೇ ಒಂದು ವಿಷಯ ಏನಂತಂದರೆ, ಇವಾಗ ಗಂಗಾವತಿ ಶಾಸಕನಾಗಿ ನಾನಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಕೂಡ ಗಂಗಾವತಿ ಬಿಡೋ ಪ್ರಶ್ನೆ ಬರೋದೇ ಇಲ್ಲ. ಒಂದು ಮತ್ತು ಬಳ್ಳಾರಿ ರಾಜಕಾರಣ ಅನ್ನೋದು ಮಾತ್ರ ಅಲ್ಲ, ಸುಮಾರು ಒಂದು 7-8 ಜಿಲ್ಲೆಗಳಲ್ಲಿ ನಾನು ಓಡಾಡೋದ್ರಿಂದ ಅಥವಾ ಈವನ್ ಇನ್ಕ್ಲೂಡಿಂಗ್ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರದಿಂದ ಹಿಡಿದು ಇಡೀ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ನನ್ನಿಂದ ಆ ಅಭ್ಯರ್ಥಿಗಳಿಗೆ ಒಂದು 5,000 ಮತಗಳು ಸಿಗುತ್ತೆ ಅನ್ನುವಂಥ ನಂಬಿಕೆ ಪಕ್ಷಕ್ಕೆ ಇರುವಂಥ ಸಂದರ್ಭದಲ್ಲಿ, ನನಗೂ ವಿಶ್ವಾಸ ಇರೋ ಸಂದರ್ಭದಲ್ಲಿ ವಿಶೇಷವಾಗಿ ಬಳ್ಳಾರಿ ಅನ್ನೋದು ನನ್ನ ಜನ್ಮಸ್ಥಳ ಮತ್ತು ರಾಜಕೀಯವಾಗಿ ಜನ್ಮ ಕೊಟ್ಟಿರುವಂಥ ಸ್ಥಳ ಕೂಡ ಇದು. ಹಾಗಾಗಿ ಯಾವುದೇ ಕಾರಣಕ್ಕೂ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ 10ಕ್ಕೆ 10 ವಿಧಾನಸಭಾ ಕ್ಷೇತ್ರಗಳು ಗೆಲ್ಲೋದೇ ನನ್ನ ಗುರಿ. ಅದರೊಟ್ಟಿಗೆ ಕೊಪ್ಪಳ ಆಗಿರ್ಬೋದು, ಅದೇನೇ ಇಲ್ಲ. ಇವಾಗ ಸೋಮಶೇಖರ್ ರೆಡ್ಡಿ, ಲಕ್ಷ್ಮೀ ಅರುಣ ಇಬ್ಬರು ಕೂಡ ಒಟ್ಟಾಗಿ ಸೇರಿ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಇವತ್ತು ಸೋಮಶೇಖರ್ ರೆಡ್ಡಿ ಅವರೇ ನಾವು ಕಂಪಲ್ಸರಿಯಾಗಿ ಇವತ್ತು ಸೋಮಶೇಖರ್ ರೆಡ್ಡಿ ಅವ್ರಿಗೋಸ್ಕರ ಲಕ್ಷ್ಮೀ ಅರುಣ ಅವರು ದುಡಿತಾರೆ. ಲಕ್ಷ್ಮೀ ಅರುಣ ಅವರಿಗೆ ಒಂದು ವೇಳೆ ಮಹಿಳಾ ರಿಸರ್ವೇಷನ್ ಆಗುವಂಥ ಸ್ಥಿತಿ ಬಂತು ಅಂದರೆ ಸೋಮಶೇಖರ್ ರೆಡ್ಡಿ ಅವರು ದುಡಿತಾರೆ. ಇಡೀ ಕುಟುಂಬ ನಾವು ಒಂದಾಗಿದ್ದೀವಿ, ಅದರಲ್ಲಿ ಏನೂ ಕನ್ಫ್ಯೂಷನ್ ಇಲ್ಲ. ಸೊ ಬೇರೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಬಗ್ಗೆ ಈಗಿಂದನೇ ನಾವು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇಲ್ಲ, ಬಳ್ಳಾರಿ ರೂರಲ್ಲೂ ಇದೆ, ಕಂಪ್ಲಿ ಇದೆ. ಸೊ ಜನಾರ್ದನ್ ರೆಡ್ಡಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ. ಮತ್ತು ನಾನು ಹಿಂದೆ ಒಂದು ಮಾತನ್ನು ಹೇಳಿದ್ದೆ, ನಾನು ಹೊಸಪೇಟೆಯಲ್ಲೂ ಕೂಡ ಮಾಧ್ಯಮ ಸ್ನೇಹಿತರಿಗೆ, ಹೊಸಪೇಟೆಗೆ ಅಭ್ಯರ್ಥಿ ಸರಿಯಾಗಿ ಯಾರು ಕೂಡ ಕಾಣ್ತಾ ಇಲ್ಲ. ಯಾರು ಅಂದರೆ ನಾನು ಕಮಲದ ಗುರುತು ಅಂತ ಹೇಳಿದೆ ನಾನು. ಸೊ ಇಡೀ 224 ಕ್ಷೇತ್ರಗಳಲ್ಲಿ ಕಮಲನೇ ಅಭ್ಯರ್ಥಿಯಾಗಿರುತ್ತೆ. ಫೇಸ್ ಯಾರು ಅಂತೇಳಿ ಪಾರ್ಟಿ ತೀರ್ಮಾನ ಮಾಡುತ್ತೆ.